ಆಳಂದ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಮತಗಳ್ಳತನ ನಡೆದಿದೆ ಅನ್ನುವಂತಹ ಪ್ರಕರಣದ ಬಗ್ಗೆ ತನಿಖೆ ನಡೆಸ್ತಾ ಇರುವಂತಹ ಎಸ್ಐಟಿಗೆ ಅತ್ಯಂತ ಮಹತ್ವದ ಸಾಕ್ಷಿಗಳು ಸಿಗ್ತಾ ಇದ್ದಾರೆ. ಬಿಜೆಪಿ ಮಾಜಿ ಶಾಸಕ ಒಡೆತನದ ಬಾರ್ನಲ್ಲಿ ಮತದಾರರ ಲಿಸ್ಟ್ ಪತ್ತೆಯಾಗಿದೆ. ಸ್ಥಳೀಯ ಕಾಂಗ್ರೆಸ್ ಮುಖಂಡನ ಮನೆಯಲ್ಲೂ ಕೂಡ ವೋಟರ್ ಐಡಿಗಳು ಪತ್ತೆಯಾಗಿವೆ. ಎಲ್ಲಕ್ಕಿಂತ ಹೆಚ್ಚಾಗಿ ವೋಟ್ ಚೋರಿಗೆ ಸಂಬಂಧಿಸಿದ ದಾಖಲೆಗಳನ್ನು ಸುಟ್ಟು ಹಾಕಿರುವುದಕ್ಕೂ ಕೂಡ ಎಸ್ಐಟಿಗೆ ಮಾಹಿತಿ ಲಭ್ಯ ಆಗಿದೆ. Aland constituency in Karnataka, 6,018 votes. Somebody tried to delete 6,018 votes. They are much higher than 6,018. Somebody got caught. ಅವ್ರು ಹೇಳ್ತಾ ಇದ್ದಾರೆ, ಏನು ಯಾವನು ಮಾಡಿಲ್ಲ, ಸಹಕಾರ ಕೊಡ್ತೇವೋ, ಅವ್ರು ಅರೆಸ್ಟ್ ಮಾಡಿದ್ರೆ ಅರೆಸ್ಟ್ ಆಗ್ತೇವೋ, ಏನು ಮಾಡ್ತಾರೋ ಅದಕ್ಕೆಲ್ಲ ತಯಾರಿ. ವೋಟ್ ಚೋರಿ ಪ್ರಕರಣ ಆದಮೇಲೆ ನನ್ನಲ್ಲಿರ್ತಕ್ಕಂಥ ಕೆಲವು ಮಾಹಿತಿಗಳನ್ನು ಅವ್ರಿಗೆ ಕೊಡ್ತೇವೆ. ಆಳಂದ ಮತಕ್ಷೇತ್ರ ಸದ್ಯ ರಾಜ್ಯ ರಾಜಕಾರಣದ ಕುತೂಹಲದ ಕೇಂದ್ರ. 2023ರ ವಿಧಾನಸಭಾ ಚುನಾವಣೆ ವೇಳೆ ಮತಗಳ್ಳತನವಾಗಿದೆ ಅಂತ ರಾಹುಲ್ ಗಾಂಧಿ ರಾಷ್ಟ್ರ ಮಟ್ಟದಲ್ಲಿ ದಾಖಲೆಗಳನ್ನ ಬಿಚ್ಚಿಟ್ಟಿದ್ರು. ಪ್ರಕರಣದ ಬಗ್ಗೆ ಗಂಭೀರ ತನಿಖೆ ನಡೆಸ್ತಿರೋ ಎಸ್ಐಟಿ ಕಲಬುರಗಿಯಾದ್ಯಂತ ಇಂಚಿಂಚು ಜಾಲಾಡುತ್ತಿದ್ದಾರೆ. ಸತತ 4ನೇ ದಿನವೂ ಹಲವು ಮಹತ್ವದ ದಾಖಲೆಗಳನ್ನ ಕಲೆ ಹಾಕಿದ್ದಾರೆ. ಬಿಜೆಪಿ ಮಾಜಿ ಶಾಸಕರ ಮನೆಯಲ್ಲಿದ್ದ ದಾಖಲೆಗಳಿಗೆ ಬೆಂಕಿ. ಅಮರ್ಜಾ ಹಿನ್ನೀರಲ್ಲೇ ಸುಟ್ಟ ದಾಖಲಾತಿ ಬಿಸಾಕಿ ಎಸ್ಕೇಪ್. ಮೊದಲ ದಿನ ಕಾಂಗ್ರೆಸ್ ನಾಯಕರಿಗೆ ಸಂಬಂಧಿಸಿದವರ ಮನೆಗಳ ಮೇಲೆ ದಾಳಿ ಮಾಡಿ ರಾಶಿ ರಾಶಿ ವೋಟರ್ ಐಡಿಗಳನ್ನ ವಶಪಡಿಸಿಕೊಂಡಿತ್ತು ಎಸ್ಐಟಿ. ನಿನ್ನೆ ಬಿಜೆಪಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ಗೆ ಸೇರಿದ ಕಲಬುರಗಿಯ ಮನೆ ಮತ್ತು ಬಾರ್ ಅಂಡ್ ರೆಸ್ಟೋರೆಂಟ್ ಮೇಲೆ ಎಸ್ಐಟಿ ಅಧಿಕಾರಿಗಳು ದಾಳಿ ಮಾಡಿ ಶೋಧ ಕಾರ್ಯ ನಡೆಸಿದ್ರು. ಎಸ್ಐಟಿ ದಾಳಿ ಮಾಡ್ತಿದ್ದ ಹಾಗೆ ಸುಭಾಷ್ ಗುತ್ತೇದಾರ್ ಅವರಿಗೆ ಸೇರಿದ ಆಳಂದ ಮನೆಯಲ್ಲಿನ ದಾಖಲಾತಿಗಳನ್ನ ಮನೆಯ ಮುಂದೆಯೇ ಸುಟ್ಟು ಹಾಕಿದ್ದಾರೆ. ದಾಖಲಾತಿಗಳನ್ನ ಸುಟ್ಟ ಬಳಿಕ ಗೂಡ್ಸ್ ವಾಹನದಲ್ಲಿ ತೆಗೆದುಕೊಂಡು ಹೋಗಿ ಆಳಂದ ತಾಲೂಕಿನ ಶಾಖಾಪುರ ಗ್ರಾಮದ ಅಮರ್ಜಾ ನದಿಯ ಹಿನ್ನೀರಿನಲ್ಲಿ ಬಿಸಾಕಿ ಎಸ್ಕೇಪ್ ಆಗಿದ್ದಾರೆ. ದಾಖಲಾತಿಗಳನ್ನ ಸುಟ್ಟಿರುವ ವಿಚಾರ ತಿಳಿಯುತ್ತಿದ್ದ ಹಾಗೆ ಆಳಂದಾಗೆ ಎಂಟ್ರಿ ಕೊಟ್ಟ ಎಸ್ಐಟಿ ತನಿಖಾ ತಂಡ ಮಧ್ಯರಾತ್ರಿ 3 ಗಂಟೆವರೆಗೆ ಹಳ್ಳದಲ್ಲಿ ಶೋಧ ಕಾರ್ಯ ನಡೆಸಿದೆ. ಸುಟ್ಟ ದಾಖಲೆಗಳನ್ನ ವಶಕ್ಕೆ ಪಡೆದಿದೆ. ಮತ್ತೊಂದೆಡೆ ಆಳಂದ ಪಟ್ಟಣದ ರೇವಣ್ಣ ಸಿದ್ದೇಶ್ವರ ಮನೆ ಮುಂಭಾಗದ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿದ್ದರ ಸಂಬಂಧ ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ಸಿಸಿಟಿವಿ ಡಿವಿಆರ್ ಕೂಡ ವಶಕ್ಕೆ ಪಡೆದಿದೆ. ಇನ್ನು ಸುಭಾಷ್ ಗುತ್ತೇದಾರ್ ಮನೆಯಲ್ಲಿನ ದಾಖಲಾತಿಗಳಿಗೆ ಬೆಂಕಿ ಹಚ್ಚಿರೋದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಸುಟ್ಟ ದಾಖಲಾತಿಗಳು ಯಾವುವು, ಯಾಕಾಗಿ ಸುಟ್ಟರು ಅನ್ನೋ ಅನುಮಾನ ಹುಟ್ಟುಹಾಕಿದೆ. ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ದಿಢೀರ್ ಸುದ್ದಿಗೋಷ್ಠಿ ನಡೆಸಿ, ನಾವು ಯಾವ ದಾಖಲೆಗಳನ್ನು ಸುಟ್ಟಿಲ್ಲ, ದೀಪಾವಳಿ ಹಬ್ಬಕ್ಕಾಗಿ ಮನೆ ಸ್ವಚ್ಛ ಮಾಡಿದಾಗ ಹಳೆ ಪೇಪರ್ ಸಿಕ್ಕಿವೆ, ಅದನ್ನ ನಮ್ಮ ಮನೆಯ ಕೆಲಸಗಾರರು ಸುಟ್ಟಿದ್ದಾರೆ. ಚುನಾವಣೆ ದಾಖಲಾತಿ ಸುಡೋದಾದ್ರೆ ಮನೆಯ ಮುಂದೆ ಸುಡ್ತಿರ್ಲಿಲ್ಲ, ದೂರ ಹೋಗಿ ಸುಡ್ತಿದ್ವಿ, ನಾವ್ಯಾಕೆ ಮನೆ ಮುಂದೇನೆ ಸುಡ್ತಿದ್ವಿ, ವೋಟ್ ಚೋರಿ ಅನ್ನೋದೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ. ಇನ್ನು ಸುಭಾಷ್ ಗುತ್ತೇದಾರ್ಗೆ ಸೇರಿದ ಬಾರ್ನಲ್ಲಿ ಮತಪಟ್ಟಿ ಡಿಲೀಟ್ ಮತ್ತು ಸೇರ್ಪಡೆ ಕೆಲಸ ಮಾಡಲಾಗ್ತಿತ್ತಂತೆ. ಈ ಬಗ್ಗೆ ಸಮಗ್ರ ಮಾಹಿತಿ ಕಲೆ ಹಾಕಿದೆ ಎಸ್ಐಟಿ. ಸುಭಾಷ್ ಗುತ್ತೇದಾರ್ಗೆ ಸಂಬಂಧಿಸಿದ ಕಲಬುರಗಿಯ ಅಪ್ನಾ ಬಾರ್ನಲ್ಲಿ ವೋಟ್ ಲಿಸ್ಟ್ ಡಿಲೀಟ್ ಮಾಡಿರೋ ಶಂಕೆ ವ್ಯಕ್ತವಾಗಿದೆ. ಇದಕ್ಕೆ ಇಂಬು ನೀಡುವಂತೆ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿಯೂ ವೋಟರ್ ಲಿಸ್ಟ್ ಪತ್ತೆಯಾಗಿತ್ತು. ಬಾರ್ನಲ್ಲಿ ಕುಳಿತೆ 6-7 ಸಲ ವೋಟ್ ಚೋರರು ಮೀಟಿಂಗ್ ನಡೆಸಿದ್ರಂತೆ. ಈ ಬಗ್ಗೆ ಎಲ್ಲಾ ಮಾಹಿತಿ ಸಂಗ್ರಹಿಸಿಯೇ ಎಸ್ಐಟಿ ಅಧಿಕಾರಿಗಳು ಅಪ್ನಾ ಬಾರ್ ಮೇಲೆ ದಾಳಿ ನಡೆಸಿದ್ದಾರೆ. ಹೀಗಾಗಿ ಬಾರ್ನಲ್ಲಿ ಸಿಕ್ಕ ವೋಟರ್ ಲಿಸ್ಟ್ಗಳ ಬಗ್ಗೆಯೂ ತನಿಖೆ ನಡೆಸಲಾಗ್ತಿದೆ. ಇನ್ನು ಈ ಕುರಿತು ಪ್ರತಿಕ್ರಿಯಿಸಿರೋ ಕಲಬುರಗಿ ಶಾಸಕ ಬಿಆರ್ ಪಾಟೀಲ್, ಬಿಹಾರ್ ಚುನಾವಣೆ ನಂತರ ಕಲಬುರಗಿಗೆ ರಾಹುಲ್ ಗಾಂಧಿ ಬರೋದಾಗಿ ಹೇಳಿದ್ದಾರೆ ಅನ್ನೋ ಮೂಲಕ ಈ ವಿಚಾರದಲ್ಲಿ ಹೋರಾಟ ಮುಂದುವರೆಸೋದಾಗಿ ಹೇಳಿದ್ದಾರೆ. ಇದೊಂದು ಚಳವಳಿ ರೂಪದಲ್ಲಿ ಅವರು ತಗೊಂಡು ಹೋಗ್ತಾ ಇದ್ದಾರೆ. ಬಿಹಾರದಲ್ಲಿ, ಮಹಾರಾಷ್ಟ್ರದಲ್ಲಿ, ಕರ್ನಾಟಕದಲ್ಲಿ ಆ ಚಳವಳಿಗೆ ಒಂದು ಶಕ್ತಿ ಕೊಡಬೇಕು ಅಂಥೇಳಿ ನಾನು ರಾಹುಲ್ ಗಾಂಧಿಯವರಿಗೆ ಕಾಗದ ಬರೆದಿದ್ದೀನಿ. ಒಂದು ದೊಡ್ಡ ಸಭೆ ಕಲಬುರಗಿಯಲ್ಲಿ ನಡೆಸಬೇಕು ಅಂತ ಮಾಡಿದ್ದೀವಿ. ವೋಟ್ ಚೋರಿ ಯತ್ನದ ಪ್ರಕರಣದ ಗಿಂಚಿಂಚು ಜಾಲಾಡ್ತಾಗಿದ್ದು ಬೇರುಗಳನ್ನ ಬಿಡಿಸುತ್ತಿದ್ದಾರೆ. ಅಂತಿಮವಾಗಿ ವೋಟ್ ಚೋರಿ ಯತ್ನದ ಪ್ರಕರಣ ಯಾರ ಬುಡಕ್ಕೆ ಬಂದು ನಿಲ್ಲುತ್ತೆ ಅನ್ನೋದೇ ಸಾಕಷ್ಟು ಕುತೂಹಲ. ಎಸ್ಐಟಿ ತನಿಖೆ ಪೂರ್ಣಗೊಂಡ ಬಳಿಕ ಎಲ್ಲ ಅಸಲಿಯತ್ತು ಬಯಲಾಗಲಿದೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18 ಕಲಬುರಗಿ.